ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನೀವಿಲ್ಲಿ ನೋಡ್ತಿರ್ಬೋದು ಬಿಸಿ ಮುದ್ದೆ, ಮಟನ್ ಸಾಂಬಾರು, ನಂಚ್ಕೊಳ್ಳೋದಕ್ಕೆ ಈರುಳ್ಳಿ. ಏನು ಸಖತ್ತಾಗಿದೆ ಅಲ್ವಾ ಕಾಂಬಿನೇಷನು. ಹಾಗೆ ನಮ್ಮ ಅತ್ತೆ ಹೇಗೆ ಮಟನ್ ಸಾಂಬಾರನ್ನ ಮಾಡ್ತಾರೆ ಅಂತ ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಹಳ್ಳಿ ಕಡೆ ಅವ್ರು ಮಾಡೋ ಸಾಂಬಾರು ಸಖತ್ತಾಗಿ ರುಚಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದು ಅಂತ. ನಮ್ಮತ್ತೆ ಇಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆ ತೊಗೊಂಡಿರುವಂತಹ ಮಾಂಸ 10 kg. ಊರ ಕಡೆ ಏನಪ್ಪ ಅಂತಂದರೆ ಯಾರೂ ರೆಡಿ ಮಟನ್ನ ತೊಗೊಳ್ಳೋದಿಲ್ಲ. ಅವರೇ ಕುರಿ ತೊಗೊಂಡು ಅಥವಾ ಮೇಕೆ ತೊಗೊಂಡು ಕುಯ್ಯಿಸಿ ಮಟನ್ನ ರೆಡಿ ಮಾಡ್ಕೋತಿದ್ದಾರೆ. ಇಲ್ಲಿ ನಮ್ಮ ಅತ್ತೆ ಸಹ ಕುಯ್ದಿರುವಂತಹ ಮಟನ್ನ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೋತಿದ್ದಾರೆ. ಮಟನ್ ಸಾಂಬಾರು ಮಾಡೋದಕ್ಕೆ ನಮ್ಮತ್ತೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ 10 kg ಮಟನ್ನ ತೊಳೆದು ಇಟ್ಕೊಂಡಿದ್ದಾರೆ. ಒಂದು 10 ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದಾರೆ. ಒಂದು 200 ಗ್ರಾಮಷ್ಟು ಮೆಣಸಿನ್ಕಾಯಿನ ಬಿಡಿಸಿ ಇಟ್ಕೊಂಡಿದ್ದಾರೆ. ಇಲ್ಲಿ 3 ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದಾರೆ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪುದೀನ ಸೊಪ್ಪನ್ನು ತೊಳೆದು ಹಚ್ಚಿ ಇಟ್ಕೊಂಡಿದ್ದಾರೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ತೊಳೆದು ಹಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮತ್ತೆ ಒಂದು ಬಾಣಲಿಗೆ ಎಣ್ಣೆಯನ್ನು ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ. ಈ ರೀತಿ ಫ್ರೈ ಮಾಡೋದ್ರಿಂದ ಮಟನ್ ಸಾಂಬಾರಿಗೆ ಒಂದು ಎಕ್ಸ್ಟ್ರಾ ರುಚಿ ಆ್ಯಡ್ ಆನ್ ಆಗುತ್ತೆ. ನೋಡಿ, ಅವರು ಕೂಡ ಇದನ್ನು ಸೌದೆ ಒಲೆಯಲ್ಲೇ ಮಾಡ್ತಿದ್ದಾರೆ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಇನ್ನಷ್ಟು ರುಚಿ ನಮಗೆ ಜಾಸ್ತಿ ಆಗುತ್ತೆ. ಇವಾಗ ಅವರು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದಾರೆ. ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಈಗ ಫ್ರೈ ಮಾಡಾದಮೇಲೆ ಅವ್ರದ್ದೇ ಆದಂತಹ ಒಂದು ಅಳತೆಯಲ್ಲಿ ಸಾಂಬಾರು ಪುಡಿಯನ್ನು ಹಾಕ್ಕೋತಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ 4 ಗ್ಲಾಸ್ ಸಾಂಬಾರು ಪುಡಿಯನ್ನು ಹಾಕಿದ್ದಾರೆ. ನೋಡಿ, ಈ ಥರ ಸಾಂಬಾರು ಪುಡಿಯನ್ನು ಆದಮೇಲೆ ಮಟನ್ ಸಾಂಬಾರು ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ನಮಗೆ ರುಬ್ಬೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ಅವ್ರಿಗೆ ಬೇಕಾದಂತಹ ಅಳತೆಯಲ್ಲಿ ಸೊಪ್ಪನ್ನು ತೊಗೋತಿದ್ದಾರೆ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಿದ್ದಾರೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಾಯಿತು. ಇವಾಗ 10 kg ಮಟನ್ ಸಾಂಬಾರಿಗೆ ಎಷ್ಟು ಶುಂಠಿ ಬೇಕೋ ಅದಷ್ಟನ್ನು ಹಾಕ್ಕೋತಾ ಇದ್ದಾರೆ. ನೆಕ್ಸ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದಾರೆ. ಇಲ್ಲಿ ಅವ್ರದ್ದೇ ಆದಂಥ ಒಂದು ಅಳತೆಯಲ್ಲಿ ಹಾಕ್ಕೊತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಡೀ ಲೆಕ್ಕದಲ್ಲಿ ತೊಗೋತಾರೆ. ಇಲ್ಲಿ ನೆಕ್ಸ್ಟು ಚಕ್ಕೆ ಮತ್ತು ಲವಂಗನ ಹಾಕ್ಕೋತಾ ಇದ್ದಾರೆ. ಅದನ್ನು ಅಷ್ಟೇ 1 kg ಇಷ್ಟು ಅಂತ ಹೇಳಿಬಿಟ್ಟು ಅಳತೆ ಮಾಡಿಬಿಟ್ಟು ತೊಗೊತಾ ಇದ್ದಾರೆ. ಮೆಣಸನ್ನು ಹಾಕ್ಕೋತಾ ಇದ್ದಾರೆ. ಅದನ್ನು ಸಹ ಹಂಗೆ ಅವರದ್ದೇ ಆದಂಥ ಒಂದು ಅಳತೆಯಲ್ಲಿ ಮೆಣಸು, ಚಕ್ಕೆ, ಲವಂಗನ ಹಾಕ್ಕೊಂಡಿದ್ದಾರೆ. ಇವಾಗ ಕಾಯಿನ ಹಾಕ್ಕೋತಾ ಇದ್ದಾರೆ. ಸ್ವಲ್ಪ ಹುರ್ಗಡ್ಲೆನೂ ಕೂಡ ಹಾಕ್ಕೊಂಡಿದ್ದಾರೆ. ಹಾಗೆ ಗಸಗಸೆನೂ ಕೂಡ ಹಾಕ್ಕೊತಾ ಇದ್ದಾರೆ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 7-8 ಟೊಮೊಟೊನ ಇಲ್ಲಿ ತೊಗೊಂಡಿದ್ದಾರೆ. ಇದೆಲ್ಲ ಹಾಕಾದ್ಮೇಲೆ ಇದನ್ನೆಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊತಾ ಇದ್ದಾರೆ ಆ ಮಸಾಲೆನ. ಈರುಳ್ಳಿ ಮತ್ತು ಪುಡಿನ ಒಂದು ಪಾತ್ರೆಗೆ ರುಬ್ಬಿ ಹಾಕೋತಿದ್ದಾರೆ. ಹಾಗೆ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಸಪ್ರೇಟಾಗಿ ರುಬ್ಬಿ ಹಾಕ್ಕೋತಿದ್ದಾರೆ. ಈಗ 2 ರೀತಿ ಮಸಾಲೆನ ರುಬ್ಬಿ ಆಗಿದೆ. ಇವಾಗ ನಮ್ಮತ್ತೆ ಈ ಸೌದೆ ಒಲೆ ಮೇಲೆ ಒಂದು 10 kg ಮಟನ್ ಸಾಂಬಾರಿಗೆ ಆಗುವಂತಹ ಪಾತ್ರೆನ ಇಟ್ಟಿದ್ದಾರೆ. ಅದಕ್ಕೆ ಎಣ್ಣೆ ಸಹ ಹಾಕಿದ್ದಾರೆ. ಇವಾಗ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಮಟನ್ನ ತೆಗೆದು ಹಾಕ್ತಾಯಿದ್ದಾರೆ ಅತ್ತೆ. ಅದಷ್ಟು ಮಟನ್ನ ಹಾಕಾದ್ಮೇಲೆ ಚೆನ್ನಾಗೆ ಉರಿಬೇಕಾಗುತ್ತೆ ಮಟನ್ನ. ಒಂದು 20 ನಿಮಿಷ, ಇಲ್ಲ ಅಂತಂದರೆ ಮಟನ್ ಚೆನ್ನಾಗಿ ಉರಿಲಿಕ್ಕೆ ಒಂದು ಅರ್ಧ ಗಂಟೆನೇ ಬೇಕಾಗುತ್ತೆ. ನೋಡ್ಬೋದು, ಇಲ್ಲೆಲ್ಲ ಮಟನ್ನ ನೀಟಾಗಿ ನೀರು ಸೋರಿಸಿ ಹಾಕ್ಕೋತಾ ಇದ್ದಾರೆ. ಜೊತೆಗೆ ಅತ್ತೆ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಿರೋದ್ರಿಂದ ಅವಾಗವಾಗ ಉರಿನೂ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಈಗ ನಮ್ಮ ಅತ್ತೆ ಅವ್ರದ್ದೇ ಆದಂತಹ ಅಳತೆಯಲ್ಲಿ ಉಪ್ಪನ್ನು ಹಾಕ್ಕೋತಾ ಇದ್ದಾರೆ. ಮಟನ್ ಉರಿಬೇಕಾದ್ರೆ ಉಪ್ಪು ಹಾಕ್ಕೋಬೇಕು. ಜೊತೆಗಿಲ್ಲಿ ಅರಿಶಿನ ಕೂಡ ಹಾಕ್ಕೋತಾ ಇದ್ದಾರೆ. ಇದೆರಡು ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಾದಮೇಲೆ ಒಲೆ ಮೇಲೆ ಇಟ್ಟಿದ್ದಾರೆ. ಈಗ ಅದು ಚೆನ್ನಾಗೆ ನೀರು ಬಿಟ್ಕೋಬೇಕು. ಮಾಂಸ ಸ್ವಲ್ಪನೂ ನೀರಿರಬಾರ್ದು.
ಆ ಥರ ಹುರ್ಕೊಂಡಾಗ ನಮಗೆ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀರು ಬಿಡ್ತಾ ಇದೆ ಮಟನ್ನು. ಬಿಟ್ಟಾದಮೇಲೆ ನೋಡಿ ಇಷ್ಟು ಬಿಟ್ಟಿದೆ. ಇನ್ನೂ ಚೆನ್ನಾಗಿ ಅದು ನೀರು ಸುಂಡಬೇಕಂತಾರೆ, ಸ್ವಲ್ಪನೂ ನೀರು ಇರಬಾರ್ದು. ಆ ಥರ ಮಾಡಿದಾಗ ಮಟನ್ ನಮಗೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ನಾವು ಮಸಾಲೆ ಹಾಕಿದ್ಮೇಲೆ ಮಟನ್ನು ಬೇಯೋದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಇಲ್ಲಿ ನೋಡಿ ಉರಿ ಕೂಡ ಚೆನ್ನಾಗಿ ಉರಿತಿದೆ. ಈ ಒಲೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇವಾಗ ಮೇಲ್ಗಡೆ ಒಂದು ತಪ್ಪಲೆಯಲ್ಲಿ ನೀರಿಟ್ಟಿದ್ದಾರೆ. ಅದು ಹಬೆ ಆಚೆ ಹೋಗಬಾರ್ದು, ಬೇಗ ಮಟನ್ ಚೆನ್ನಾಗಿ ಫ್ರೈ ಆಗಲಿ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಮಟನ್ನು. ಆವಾಗವಾಗ ನಮ್ಮ ಅತ್ತೆ ಈ ಥರ ತಿರ್ಕೊತಾ ಇರ್ತಾರೆ. ನೋಡಿ ಆವಾಗಲೇ ಮಟನ್ ಕ್ವಾಂಟಿಟಿ ಎಷ್ಟಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಬೆಂದಿದೆ, ಇವಾಗ ನೀರು ಬಿಟ್ಟಿದೆ. ಇವಾಗ ನಮ್ಮ ಅತ್ತೆ 2 ಥರ ಮಸಾಲೆ ರುಬ್ಕೊಂಡಿರೋಂಥ ಎಲ್ಲ ಮಸಾಲೆನೂ ಇವಾಗ ಹಾಕ್ತಾಯಿದ್ದಾರೆ. ಜೊತೆಗೆ ಹಾಗೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರಿನ ಅಳತೆಗೆ ಎಷ್ಟು ನೀರು ಬೇಕೋ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದಾರೆ. ಮಸಾಲೆಗಳನ್ನೆಲ್ಲ ಹಾಕಿ ಆದಮೇಲೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರನ್ನು ಹಾಕಾದ್ಮೇಲೆ ಇಲ್ಲಿ ಎತ್ತಿಟ್ಕೊಂಡಿರುವಂತಹ ಚರ್ಬಿಯನ್ನು ಮಟನ್ ಸಾಂಬಾರಿಗೆ ಹಾಕ್ತಾಯಿದ್ದಾರೆ. ಈ ಚರ್ಬಿ ಹಾಕೋದ್ರಿಂದನೇ ಮಟನ್ ಸಾಂಬಾರಿಗೆ ಹೆಚ್ಚು ರುಚಿ ಸಿಗುತ್ತೆ. ಸೊ ಇಲ್ಲಿ ಎಲ್ಲ ಚರ್ಬಿನೂ ಹಾಕಾದ್ಮೇಲೆ ಅದನ್ನು ಇವಾಗ ಬೇಯೋದಕ್ಕೆ ಬಿಡಬೇಕು. ಇವಾಗ ಒಂದು ಮೇಲ್ಗಡೆ ಪ್ಲೇಟನ್ನು ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಡೋಣ. ಸುಮಾರು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ, ದೊಡ್ಡ ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ. ಇವಾಗ ಕಾಯಿ ರುಬ್ಕೊಂಡಿರೋಂಥ ಕಾಯಿನ ಸಾಂಬಾರಿಗೆ ಹಾಕಿದ್ದಾರೆ, ಮಟನ್ ಸಾಂಬಾರಿಗೆ ಹಾಕಿದ್ದಾರೆ. ಇವಾಗೂ ಅಷ್ಟೇ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತಂದರೆ ಮಟನ್ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಕುದೀತಾ ಉರಿಯಲ್ಲಿ ಕುದೀತಾ ಗಟ್ಟಿ ಆಗುತ್ತೆ. ಒಂದು ಅಳತೆಗೆ ನೀರನ್ನ ಹಾಕ್ಕೊಂಡಿದ್ದಾರೆ ಅತ್ತೆ. 10 kg ಮಟನ್ನಿಗೆ ಎಷ್ಟು ನೀರು ಬೇಕೋ ಆ ಮಸಾಲೆಗೆ ತಕ್ಕನಾಗೆ ಆ ಅಳತೆ ಮಾಡಿ ಹಾಕ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಚೆನ್ನಾಗೆ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅವರೊಂದು ಸಾಂಬಾರನ್ನ ತಿಕ್ನೆಸ್ನ ನೋಡ್ಕೋತಾ ಇದ್ದಾರೆ, ಸಾಕಾ ಅಥವಾ ತುಂಬ ತೆಳು ಆಯಿತಾ ಅಥವಾ ಮೀಡಿಯಮ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದಾರೆ ಅವರು. ಇವಾಗ ನೋಡ್ಬೋದು ಆಲ್ಮೋಸ್ಟ್ ಇನ್ನೊಂದು 20 ನಿಮಿಷ ಇದು ಚೆನ್ನಾಗಿ ಕುದಿದ್ಮೇಲೆ ಮಟನ್ ಸಾಂಬಾರು ರೆಡಿ ಆದಾಗೇ ನೋಡಿ ಚೆನ್ನಾಗಿ ಕುದೀತಿದೆ ನೋಡಿ. ಸೊ ಆಲ್ಮೋಸ್ಟ್ ಮಟನ್ ಸಾಂಬಾರು ರೆಡಿ ಆಯಿತು. ನನಗಂತೂ ಅಲ್ಲೇ ಇದ್ದು ವೀಡಿಯೋ ಮಾಡ್ತಿದ್ರಿಂದ ಸಖತ್ ಪರಿಮಳ ಬರ್ತಾಯಿತ್ತು. ಸೊ ಆಲ್ಮೋಸ್ಟ್ ಮಟನ್ ಸಾಂಬಾರು ರೆಡಿ ಆಯಿತು. ಇಲ್ಲಿ ನಮ್ಮತ್ತೆ ಸೌದೆ ಒಲೆ ಮೇಲೆ ಮಾಡಿದಂತಹ ಮಟನ್ ಸಾಂಬಾರು ರೆಡಿ ಆಗಿದೆ. ಅತ್ತೆ ಮಾಡಿದ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿಯಾಗಿದೆ. ಅವ್ರು ಮಾಡಿದಂತಹ ರೀತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ನಾನು ನಿಮಗೆ ಮತ್ತೆ ಹೊಸ ವಿಚಾರದೊಂದಿಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.